ದೇವರು ನೀವು ಊಹೆ ಮಾಡದೇ ಇರೋಷ್ಟು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಲ್ಲ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ನಿಮ್ಮ ಜೊತೆ 20ನೇ ವಯಸ್ಸಿನ ಸ್ನೇಹಿತ. ನನ್ನ ಬೆಳವಣಿಗೆ ನೀವು ನೋಡಿದ್ದೀರಿ, ನಿಮ್ಮ ಬೆಳವಣಿಗೆ ನಾನು ನೋಡಿದ್ದೀನಿ. ನಾವಿಬ್ಬರು ಒಟ್ಟಿಗೆ ಬೆಳೆದಂಥವ್ರು. ಇವತ್ತು ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತೊಗೊಂಡೋದ ಮೇಲೂ ನೀವು ಯಾವ ರೀತಿ ನಡ್ಕೋಬೇಕು, ಮೊದಲು ಅದನ್ನು ಯೋಚನೆ ಮಾಡಿ. ನೀವು ಹೇಳಿದ್ದೀರಿ ಒಂದು ಕಡೆ, ಕನ್ನಡ ಚಿತ್ರರಂಗದವರು ಆಹಾಭಾವಗಳನ್ನ ಬಿಡಬೇಕು ಅಂತ. ಇದು ನೀವು ಚಿತ್ರರಂಗಕ್ಕೆ ಹೇಳ್ತಾ ಇದ್ದೀರಿ, ಕರ್ನಾಟಕದ ಜನತೆ ನಿಮಗೆ ಹೇಳ್ತಾ ಇದ್ದಾರೆ. ಫಸ್ಟ್ ನೀವು ತಿದ್ದುಕೊಳ್ಳ್ರಿ. ನೆಟ್ಟು ಬೋಲ್ಟು ಟೈಟ್ ಬಗ್ಗೆ ಮಾತಾಡ್ತೀವಿ. ದೇವೇಗೌಡರು ಏನಾದರೂ ನೀವು ರಾಜಕೀಯಕ್ಕೆ ಬಂದಾಗ, ಕನಕಪುರದಲ್ಲಿ ಮೊದಲನೇ ಬಾರಿ ಸೋತಾಗ, ಮುಂದಕ್ಕೆ ಈ ಹುಡುಗ ನಮಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ನೆಟ್ಟು ಬೋಲ್ಟು ಟೈಟ್ ಮಾಡಿದರೆ ಇವತ್ತು ನೀವು ಎಲ್ಲಿರ್ತಾ ಇದ್ರಿ, ಏನಾಗ್ತಾ ಇದ್ರಿ? ಮೊದಲು ಇದನ್ನು ಯೋಚನೆ ಮಾಡಿ. ಜೀವನದಲ್ಲಿ ನೆಟ್ಟು ಬೋಲ್ಟನ್ನು ಪದ ಬಿಟ್ಟು, ಆವತ್ತು ದೇವೇಗೌಡರು ನಮ್ಮ ಸಮಾಜದ ಒಬ್ಬ ಹುಡುಗ ಬೆಳೀಲಿ, ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮನ್ನು ಬಿಟ್ಟರು. ನೆಟ್ಟು ಬೋಲ್ಟು ಟೈಟ್ ಮಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.